ಹೃದಯ ಪೂರ್ವಂ ನಮ್ಮ ಚಾನಲ್ನ ನೀವು ಒಂದಷ್ಟು ಕಾಲದಿಂದ ಫಾಲೋ ಮಾಡ್ಕೊಂಡು ಬಂದಿದ್ರೆ ನಿಮ್ಗೆ ಗೊತ್ತೇ ಇರುತ್ತೆ. ಒಂದು ಮಲಯಾಳಂ ಸಿನಿಮಾ ಸದ್ ಮಾಡಿದ್ರೆ ಅದು OTTಗೆ ಬಂದ್ಮೇಲೆ ನೀವುಗಳು ಕೂಡ ಕೇಳಿದ್ರೆ ಅದನ್ನ ರಿವ್ಯೂ ಮಾಡ್ತಾ ಇದ್ವಿ. ಚೆನ್ನಾಗಿದೆ ಅಂತಂದಾಗ ಥಿಯೇಟರ್ ನಲ್ಲಿ ನೋಡುವಂತಹ ಬೈಕೆ ಇದ್ರು ಶೋಗಳು ಹತ್ತಿರದ ಚಿತ್ರಮಂದಿರಗಳಲ್ಲಿ ಇರ್ತಾ ಇರ್ಲಿಲ್ಲ. ಇದ್ರು ಮಲಯಾಳಮ್ಮು ನಮ್ಮ ಅಪ್ಪನಾಡಿಗೂ ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ. ಸಬ್ ಟೈಟಲ್ ಕೂಡ ಇರಬೇಕಿತ್ತು. ಬಟ್ ಹೃದಯ ಪೂರ್ವಂ ಸಿನಿಮಾದ ಶೋ ಹತ್ರನೂ ಸಿಕ್ತು ಅಂಡ್ ಪಾಸಿಟಿವ್ ಟಾಕ್ಸ್ ಕೂಡ ಆಯ್ತು. ಸಬ್ ಟೈಟಲ್ ಇದೆಯಾ ಅಂತ ಚೆಕ್ ಮಾಡಿದೆ, ಅದು ಟಿಕ್ ಆಗಿತ್ತು. ಸೊ ಟ್ರೈ ಮಾಡೋಣ ಅಂತ ಈ ಸಿನಿಮಾ ನೋಡಿದ್ ನಮ್ಗೆ ಏನೆಲ್ಲ ಅನಿಸ್ತು, ಸಿನಿಮಾದಲ್ಲಿ ಏನೆಲ್ಲ ಕಿಕ್ ಕೊಟ್ವು, ಏನೆಲ್ಲ ಕಿಕ್ ಔಟ್ ಮಾಡಿದ್ವು ಎಲ್ಲವನ್ನ ಈ ರಿವ್ಯೂಲ್ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಸತ್ಯನ್ ಅಂತಿಕಾಡ್ ಅವರು ಡೈರೆಕ್ಟ್ ಮಾಡಿರುವಂತಹ ಈ ಸಿನಿಮಾದಲ್ಲಿ ಮೋಹನ್ ಲಾಲ್, ಮಾಳವಿಕಾ ಮೋಹನನ್ ಅಂಡ್ ಪ್ರೇಮಲು ಖ್ಯಾತಿಯ ಸಂಗೀತ್ ಪ್ರತಾಪ್ ಲೀಡಾ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿ ಮುಖ್ಯ ಪಾತ್ರಧಾರಿಯ ಹೆಸರು ಸಂದೀಪ್ ಬಾಲಕೃಷ್ಣನ್. ಅವನಿಗೆ ಈಗ ತಾನೇ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗಿದೆ ಅಂಡ್ ಅವನಿಗೆ ಹೃದಯ ದಾನ ಮಾಡಿರೋರ ಮಗಳ ಎಂಗೇಜ್ಮೆಂಟ್ಗೆ ಇವನು ಕೇರಳ ಇಂದ ಪುಣೆಗೆ ಹೋಗ್ಬೇಕಾಗಿ ಬರುತ್ತೆ. ಅಲ್ಲಿ ಹೋದಾಗ ಏನಾಯ್ತು, ಸಂದೀಪ್ನ ಪುಣೆ ಜರ್ನಿ ಹೇಗಿತ್ತು, ಇದರಿಂದ ಡೈರೆಕ್ಟರ್ ನಮ್ಮೆಲ್ರಿಗೂ ಏನನ್ನ ಕನ್ವೆ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದೇ ಸಿನಿಮಾದ ಪ್ಲಾಟ್. ಫೀಲ್ ಗುಡ್ ಕಾಮಿಡಿ ಡ್ರಾಮಾ ಜಾನರ್ಗೆ ಸೇರುವಂತಹ ಈ ಸಿನಿಮಾ ನಿಜವಾಗ್ಲೂ ನಗಿಸ್ತಾನೆ ಬಹಳಷ್ಟನ್ನ ಹೇಳ್ಬಿಡುತ್ತೆ. ಇಲ್ಲಿ ಕತೆ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಆಗಿದೆ, ಸಿಂಪಲ್ ಆಗಿದೆ. ಬಟ್ ಹಾಗಂದು ಮಾತ್ರಕ್ಕೆ ಪ್ರೆಡಿಕ್ಟಬಲ್ ಆಗಿ ಖಂಡಿತ ಇಲ್ಲ. ಪುಣೆಗೆ ಹೋಗುವಂತಹ ನಮ್ಮ ಸಂದೀಪ್ಗೆ ಏನು ಅನ್ಕೊಂಡಂಗೆ ನಡೆಯಲ್ಲ ಅಂಡ್ ದಿನ ಕಳೆದಂಗೆ ಆ ಪ್ರಾಬ್ಲಮ್ ಕನ್ಫ್ಯೂಷನ್ಸ್ ಇನ್ನು ಹೆಚ್ಚಾಗ್ತಾನೆ ಹೋಗುತ್ತೆ. ಈ ಕ್ಯಾರೆಕ್ಟರ್ ಮೇಲೆನೆ ಇಡೀ ಸಿನಿಮಾ ನಿಂತಿರೋದು ಅಂಡ್ ಆ ಪಾತ್ರನ ಮೋಹನ್ ಲಾಲ್ ಅವರು ಈಸಾಗಿ ಪುಲ್ ಆಫ್ ಮಾಡಿದ್ದಾರೆ. ಮೋಹನ್ ಲಾಲ್ ಅವರ ಪರ್ಫಾರ್ಮೆನ್ಸ್ ನಲ್ಲಿ ನಾನು ಯಾವಾಗ್ಲೂ ಒಂದು ಈಸಿನೆಸ್ ನ ನೋಡ್ತೀನಿ. ಅವರು ಎಂತಹ ಇಂಟೆನ್ಸ್ ಸೀನ್ ಇದ್ರು ಅದನ್ನ ಕಷ್ಟಪಟ್ಟು ಪೋರ್ಟ್ರೇ ಮಾಡ್ತಿದ್ದಾರೆ ಅಂತ ಅನ್ಸೋದೇ ಇಲ್ಲ. ಓವರ್ ಟ್ರೈ ಕೂಡ ಅವರು ಮಾಡಲ್ಲ. ಇಲ್ಲಿ ನಮ್ಗೆ ಹೆಚ್ಚಾಗಿ ಕಾಣೋದು ಕಾಮಿಕ್ ಪೋರ್ಷನ್ಸ್. ಸಂಗೀತ್ ಪ್ರತಾಪ್ ಹಾಗೂ ಮೋಹನ್ ಲಾಲ್ ಅವರ ನಡುವಿನ ಕಾಮಿಕ್ ಪೋರ್ಷನ್ಸ್ ಗಳು ಬ್ರಿಲಿಯಂಟ್ಲಿ ರಿಟರ್ನ್. ಇರೋದೆಲ್ಲವೂ ರಿಯಾಕ್ಷನಲ್ ಕಾಮಿಡಿನೇ. ಅಂದ್ರೆ ಅವ್ರಿಗೆ ಎಲ್ಲ ಉಲ್ಟಾ ಹೊಡಿಬೇಕಾದ್ರೆ ಅವ್ರು ಕೊಡುವಂತಹ ರಿಯಾಕ್ಷನ್ಸ್ ನಿಂದಲೇ ಕಾಮಿಡಿ ಹುಟ್ಕೊಂಡಿದೆ ಅಂಡ್ ಅವು ಸಖತ್ ಆರ್ಗ್ಯಾನಿಕ್ ಆಗಿ ಫ್ಲೋ ಆದ್ವು. ಇನ್ಫ್ಯಾಕ್ಟ್ ನಾನು ಇಂಗ್ಲಿಷ್ ಸಬ್ ಟೈಟಲ್ಸ್ ನಿಂದ ಸಿನಿಮಾ ನೋಡಿನೇ ಅಷ್ಟು ನಕ್ಕಿದ್ದೀನಿ ಅಂದ್ಮೇಲೆ ಆ ಭಾಷೆ ಗೊತ್ತಿರೋರು ಇನ್ನಷ್ಟು ಎಂಜಾಯ್ ಖಂಡಿತ ಮಾಡ್ತಾರೆ. ಇನ್ನು ಮಾಳವಿಕಾ ಮೋಹನನ್ ಅವರಿಗೂ ಸಖತ್ ಇಂಪಾರ್ಟೆಂಟ್ ರೋಲ್ ಅನ್ನ ಇಲ್ಲಿ ಕೊಡಲಾಗಿದೆ. ಅವರು ಕೂಡ ತಮ್ಮ ಮೆಚೂರ್ಡ್ ಪರ್ಫಾರ್ಮೆನ್ಸ್ ನಿಂದ ನನ್ನನ್ನ ಇಂಪ್ರೆಸ್ ಮಾಡಿದ್ರು. ಇನ್ನೊಂದು ಹೈಲೈಟ್ ಅಂದ್ರೆ ಇಲ್ಲಿನ ಸಿನಿಮಾಟೋಗ್ರಫಿ. ಪುಣೆ ನಗರವನ್ನ ಸಖತ್ ಸೊಗಸಾಗಿ ತೋರಿಸಿದ್ದಾರೆ. ಅಲ್ಲಿನ ಗುಡ್ಡಗಳನ್ನ, ಪರ್ವತಗಳನ್ನ, ಚೀರಿ ಹೋಗೋ ರೋಡ್ಗಳನ್ನ ತುಂಬಾ ಅಂದವಾಗಿ ಕಟ್ಕೊಟ್ಟಿದ್ದಾರೆ ಇಲ್ಲಿನ ಸಿನಿಮಾಟೋಗ್ರಫರ್ ಅನು ಮೋತೆದಾತ್ ಅವರು. ಇನ್ನು ಇಲ್ಲಿನ BGM ಕೂಡ ಸಖತ್ ಕಾಮ್ ವೈಬ್ಸ್ ಅನ್ನ ಕೊಡ್ತು. ಹಾಡ್ಗಳು ಚೆನ್ನಾಗಿವೆ. ಇನ್ಫ್ಯಾಕ್ಟ್ ಇಲ್ಲಿ ಹಿಂದಿ ಹಾಡೊಂದಿದೆ. ನನ್ನ ಪ್ರಕಾರ ಇತ್ತೀಚೆಗೆ ಬಾಲಿವುಡ್ ನವರು ಕೂಡ ಇಂತಹ ಕ್ಯೂಟ್ ಹಿಂದಿ ಸಾಂಗ್ ಅನ್ನ ತಂದಿಲ್ಲ ಅಂತ ಹೇಳ್ತೀನಿ. ಇನ್ನು ಸತ್ಯನ್ ಅಂತಿಕಾಡ್ ಅವರ ಡೈರೆಕ್ಷನ್ ಬಗ್ಗೆ ಮಾತಾಡ್ಲೇಬೇಕು. ಇವರ ಗೋಲು ಸಿಂಪಲ್ ಆಗಿತ್ತು. ಅಂದವಾದ ಕತೆ ಒಂದು ನಮ್ಮ ಹತ್ರ ಇದೆ, ಆದಷ್ಟು ನ್ಯಾಚುರಲ್ ಆಗಿ ಗ್ರೌಂಡೆಡ್ ಆಗಿ ಅದನ್ನ ಪ್ರೆಸೆಂಟ್ ಮಾಡ್ತೀವಿ. ಇದೆಲ್ಲದ್ರಿಂದ ಖಂಡಿತ ಸಕ್ಸಸ್ ಕೂಡ ಆಗಿದ್ದಾರೆ. ಇವರು ತುಂಬಾ ವರ್ಷಗಳಿಂದ ಒಂದು ಹಿಟ್ ಅನ್ನ ಹುಡುಕ್ತಾ ಇದ್ರು. ಮೈಂಡ್ ಬ್ಲೋಯಿಂಗ್ ನಂಬರ್ಸ್ ಅನ್ನ ಈ ಸಿನಿಮಾ ಗಳಿಸದೆ ಹೋದ್ರು ಒಂದು ಒಳ್ಳೆ ಲ್ಯಾಂಡ್ ಮಾರ್ಕ್ ಸಿನಿಮಾ ಆಗಿ ಇದು ಉಳ್ಕೊಡುತ್ತೆ ಅಂತ ಹೇಳ್ತೀನಿ. ಚಿಕ್ಕವರಿದ್ದಾಗ ಅಜ್ಜಿ ಮನೆಗೆ ಹೋದ್ರೆ ವಾಪಸ್ ನಮ್ಮ ಮನೆಗೆ ಬರ್ಬೇಕಾದ್ರೆ ಏನೋ ಒಂದ್ ಸಂಕಟ ಆಗ್ತಾ ಇತ್ತು. ನಾಳೆಯಿಂದ ಸ್ಕೂಲ್ ಇದೆ, ಆ ಕೆಲ್ಸ ಈ ಕೆಲ್ಸ ಇದೆ ಅಂತ ಗೊತ್ತಿದ್ರು ಮನಸ್ ಮಾತ್ರ ಇಲ್ಲೇ ಇರು ಅಂತ ಕಿವಿಲಿ ಪುಸ್ಕುಡ್ತಾ ಇತ್ತು. ಈ ಎಕ್ಸಾಕ್ಟ್ ಸೇಮ್ ಫೀಲಿಂಗ್ ಅನ್ನ ಸಿನಿಮಾ ತನ್ನ ಕ್ಲೈಮ್ಯಾಕ್ಸ್ ನಲ್ಲಿ ಡೆಲಿವರ್ ಮಾಡಿದೆ ಅಂಡ್ ಸೆಕೆಂಡ್ ಹಾಫ್ ನಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿದ್ದ ಸಿನಿಮಾನ ಟ್ರ್ಯಾಕ್ ಗೆ ತಂದಿರೋದೆ ಕೊನೆಯ 20 ನಿಮಿಷಗಳು ಅಂತ ಹೇಳ್ತೀನಿ. ಏನ್ ಗುರುವೆ ಇಷ್ಟೊಂದು ಹೊಗಳ್ಬಿಟ್ಟೆ, ಇಲ್ಲಿ ನೆಗೆಟಿವ್ಸ್ ಇಲ್ವಾ ಅಂತ ನೀವೇನಾದ್ರು ಕೇಳಿದ್ರೆ, ಸಿನಿಮಾ 2.5 ಗಂಟೆಯ ರನ್ ಟೈಮ್ ಅನ್ನ ಹೊಂದಿದ್ದು ಅದು ಈಸಿಲಿ 15ರಿಂದ 20 ನಿಮಿಷ ಶಾರ್ಟ್ ಆಗ್ಬೋದಿತ್ತು ಅಂತ ಅನಿಸ್ತು. ಕ್ಯಾರೆಕ್ಟರ್ಸ್ ನ ಫಸ್ಟ್ ಹಾಫ್ ನಲ್ಲಿ ಸಕ್ಕತ್ತಾಗಿ ಎಸ್ಟಾಬ್ಲಿಷ್ ಮಾಡಿದ್ರು. ಅವರ ಹಾವ ಭಾವಗಳಿಗೆ ನಮ್ಮನ್ನ ಪರಿಚಯ ಮಾಡಿಸಿದ್ರು. ಬಟ್ ಸೆಕೆಂಡ್ ಹಾಫ್ ನಲ್ಲಿ ಆ ಪಾತ್ರಗಳ ಪ್ರೋಗ್ರೆಸ್ ಆಗ್ಲಿಲ್ಲ. ಸೀನ್ಸ್ ಗಳು ಕೂಡ ರಿಪಿಟೇಟಿವ್ ಅಂತ ಅನ್ಸೋದಕ್ಕೆ ಶುರು ಆದ್ವು ಅಂಡ್ ಮೊದಲನೇ ಅರ್ಧದಲ್ಲಿ ಕಾಮಿಡಿ ಸಿನಿಮಾ ಆಗಿದ್ದ ಇದು ಎರಡನೇ ಅರ್ಧದಲ್ಲಿ ಎಮೋಷನಲ್ ತಿರುವುಗಳನ್ನ ಪಡ್ಕೊಡುತ್ತೆ. ಬಟ್ ಅದು ಕೆಲವು ಕಡೆ ಸ್ಮೂತ್ ಆಗಿರ್ಲಿಲ್ಲ. ಎಲ್ಲ ಇದ್ದಕ್ಕಿದ್ದಂತೆ ಆಗೋಗ್ತವೆ ಅಂಡ್ ಅದಕ್ಕೆ ಒಳ್ಳೆ ರೌಂಡ್ ಆಫ್ ಇಲ್ಲ ಅಂತ ಕೂಡ ಅನಿಸ್ತು. ಖಡಕ್ ಆಗಿ ಹೇಳೋದಾದ್ರೆ ಈ ಸಿನಿಮಾ ಒಂದು ಗುಡ್ ವಾಚ್. ಖಂಡಿತ ಒಳ್ಳೆ ಬೆಚ್ಚಗಿರೋ ಅಪ್ಪುಗೆಯೊಂದನ್ನ ಈ ಸಿನಿಮಾ ಕೊಡ್ತು ವಿತ್ ಇಟ್ಸ್ ಎಮೋಷನ್ಸ್, ವಿತ್ ಇಟ್ಸ್ ಪ್ರೆಸೆಂಟೇಷನ್. ಫೀಲ್ ಗುಡ್ ಸಿನಿಮಾಗಳು ನಿಮ್ಗೆ ಇಷ್ಟ ಆಗೋದಾದ್ರೆ ಡೆಫಿನೆಟ್ಲಿ ಒಂದು ಟ್ರೈ ಅನ್ನ ಕೊಡಬಹುದು ಅಂತ ಹೇಳ್ತೀನಿ. OTT ಸಿನಿಮಾ ವೈಬ್ಸ್ ಬರ್ತಾ ಇದೆ, ಪರವಾಗಿಲ್ಲ, ವಿ ರೆಸ್ಪೆಕ್ಟ್ ದಟ್. OTT ಅಲ್ಲಿ ಬಂದಾಗ ಕೂಡ ಡೆಫಿನೆಟ್ಲಿ ಟ್ರೈ ಮಾಡಬಹುದು ಅಂತ ಹೇಳ್ತೀನಿ. ಇದಾಗಿತ್ತು ಹೃದಯ ಪೂರ್ವಂ ಸಿನಿಮಾದ ರಿವ್ಯೂ. ನೀವೇನಾದ್ರೂ ಈ ಸಿನಿಮಾ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.